ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಎಲ್ಲರೂ ಕೂಡ ಅಧಿಕ ಮಾಸದ ರಂಗೋಲಿಯನ್ನು ಹಾಕ್ಕೊಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಅಧಿಕ ಮಾಸವನ್ನು ವ್ಯರ್ಥ ಮಾಡದೆ ಈ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಮನೆಯಲ್ಲಿ ಗುರುವಾರ ಅಧಿಕ ಮಾಸದ ಪೂಜೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ದೇವರು ಕಲ್ಪಿಸಿಕೊಟ್ಟ. ಅದು ಕೂಡ ಕೃಷ್ಣನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ತುಳಸಿಯನ್ನು ಕೊಡ್ತಕ್ಕಂಥ ಒಂದು ಸೌಭಾಗ್ಯವನ್ನು ದೇವರು ನಮಗೆ ಕರುಣಿಸ್ದ. ಕನಕದಾಸರು ಒಂದು ಹಾಡಲ್ಲಿ ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀರಮಣ ಇವಗಿಲ್ಲ ಗರುವ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗರ್ಪಿತವೆನಲು ಸಿಂಧು ಶಯನ ಮುಕುಂದ ಎಂದೆಂದು ಮಂದಿರದಿ ವಾಸಿಪನು ಅಂತ ಹೇಳಿ ಕನಕದಾಸರು ಹೇಳ್ತಾರೆ. ಹಾಗೆ ಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂಥ ಈ ತುಳಸಿಯನ್ನು ಅಧಿಕ ಮಾಸ ಪರ್ವಕಾಲದಲ್ಲಿ ಕೊಡ್ತಕ್ಕಂಥ ಸೌಭಾಗ್ಯ ದೇವರು ನಮಗೆ ಕರುಣಿಸಿದ್ದಾನೆ. ಇದನ್ನು ನಾವು ಮನೆಯಲ್ಲಿ ಸಂಕಲ್ಪವನ್ನು ಮಾಡಿ ಭಜನಾ ಮಂಡಳಿ, ಮಠದಲ್ಲಿ ಭಜನಾ ಮಂಡಳಿ ಇದೆ, ಅಲ್ಲಿ ಹೋಗಿ ನಾವು ಇದನ್ನು ಕೊಟ್ವಿ. ತುಂಬ ಖುಷಿಯಾಗತ್ತೆ, ಹೇಳೋಕ್ಕೆ ತುಂಬ ಖುಷಿಯಾಗತ್ತೆ. ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ. ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ಇದನ್ನು ಕೊಡುವಾಗ ಎಷ್ಟು ಸಂತೋಷ ಅಂದರೆ ಅದಕ್ಕೆ ಪಾರನೇ ಇಲ್ಲ. ಆ ಸಂತೋಷಕ್ಕೆ ದೇವರು ಇದೇ ರೀತಿ ಸೌಭಾಗ್ಯವನ್ನು ಕರುಣಿಸಲಿ, ಎಲ್ಲರಿಗೂ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅಧಿಕ ಮಾಸ ಏನು ಮಾಡಿದ್ರೂ ಎಷ್ಟು ಮಹಾಫಲ ಅನ್ನೋದಕ್ಕೆ ಒಂದು ಕಥೆನ ಹೇಳ್ತೀನಿ. ಹಿಂದೆ ದುಡದನ್ಮ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಿರ್ತಾನೆ. ಹೆಂಡತಿ ಮಕ್ಕಳು, ಅವನು ರಾಜ್ಯದಲ್ಲಿ ಎಲ್ಲವೂ ಅನುಕೂಲವಾಗಿರುತ್ತೆ. ಒಮ್ಮೆ ಅವನು ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ಅವನು ಪ್ರಾಣಿಗಳನ್ನು ಬೇಟೆ ಮಾಡ್ತಾ ಆಯಾಸಗೊಳ್ತಾನೆ. ಒಂದು ನದಿ ತೀರದಲ್ಲಿ ಸ್ನಾನವನ್ನು ಮಾಡಿ ಒಂದು ಮರದ ಕೆಳಗೆ ಕೂತಿರ್ತಾನೆ. ಒಂದು ಗಿಳಿ ಬಂದು ಅವನಿಗೆ ಹೇಳುತ್ತೆ, ಭೂಮಿ ಮೇಲಿರ್ತಕ್ಕಂಥ ಅತುಲವಾದ ಸುಖದಲ್ಲಿ ಮೈಮರೆತು ತತ್ವಚಿಂತನೆಯನ್ನು ದೂರ ಮಾಡಿರುವ ನೀನು ಈ ಸಂಸಾರದಿಂದ ಎಂದು ಪಾರಾಗ್ತೀಯಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳುತ್ತೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ಅನೇಕ ಬಾರಿ ಆ ಶ್ಲೋಕವನ್ನು ಹೇಳ್ತಾ ಇರುತ್ತದು. ಆಶ್ಚರ್ಯ ಆಗುತ್ತೆ, ಏನು ಹೇಳ್ತಾ ಇದೆ ಗಿಳಿ ಅಂತ ಅವನು ಕೇಳೋದ್ರಲ್ಲಿ ಗಿಳಿ ಮಾಯ ಆಗಿರುತ್ತೆ. ಆಗ ಅವನು ಮನೆಗೆ ಬರ್ತಾನೆ. ಆ ಹೆಂಡತಿ ಪ್ರಶ್ನೆ ಮಾಡ್ತಾಳೆ, ಯಾಕೆ ಚಿಂತೆಯಲ್ಲಿದ್ದೀರಾ ಅಂತ. ಅವಳಿಗೇನು ಹೇಳೋಲ್ಲ, ಚಿಂತಾಕ್ರಾಂತನಾಗೇ ಕೊಡುತ್ತಿರ್ತಾನೆ. ಆಗ ಮನೆಗೆ ವಾಲ್ಮೀಕಿ ಋಷಿಗಳು ಬರ್ತಾರೆ. ರಾಮಾಯಣ ಮಹಾಕಾವ್ಯವನ್ನು ಬರ್ತಿರ್ತಕ್ಕಂಥ ಮಹಾ ಋಷಿಗಳವರು, ವಾಲ್ಮೀಕಿ ಋಷಿಗಳು. ಅವರು ಬಂದಾಗ ಅವರಿಗೆ ಸತ್ಕಾರವನ್ನು ಮಾಡಿ ರಾಜ ಕೇಳ್ತಾನೆ, ಹೀಗೆ ನನಗೆ ಒಂದು ಗಿಳಿ ರೀತಿ ಈ ಶ್ಲೋಕವನ್ನು ಹೇಳಿದೆ, ಇದರ ಅಭಿಪ್ರಾಯ ಏನು, ನನಗೆ ಯಾಕೆ ಬಂದಿದ್ದು ಹೇಳ್ತು ಅಂತ ಕೇಳಿದಾಗ ಆಗ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ನೀನು ಹಿಂದಿನ ಜನ್ಮದಲ್ಲಿ ತಾಮ್ರಪರ್ಣಿ ತೀರದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ಜನಿಸಿರ್ತೀಯ, ಧಾರ್ಮಿಕನಾಗಿ ಸತ್ಯವಾದಿಯಾಗಿರ್ತೀಯ, ಭಗವಂತನನ್ನು ವಿಶೇಷ ರೀತಿಯಿಂದ ಆರಾಧನೆ ಮಾಡ್ತಿರ್ತೀಯ. ಗೌತಮಿ ಅಂತಕ್ಕಂಥವಳು ನಿನಗೆ ಪತ್ನಿಯಾಗಿರ್ತಾಳೆ. ಅನುರೂಪ ದಂಪತಿಗಳಾಗಿ ಎಲ್ಲ ರೀತಿ ಸಂಪತ್ತುಗಳು ನಿಮಗೆ ಇರುತ್ತೆ, ಆದರೆ ನಿಮಗೆ ಮಕ್ಕಳಿರೋದಿಲ್ಲ. ಈ ಚಿಂತೆಯಲ್ಲೇ ನೀವಿಬ್ಬರು ತಾಮ್ರಪರ್ಣಿ ನದಿ ಹತ್ರ ಅಲ್ಲಿ ಸ್ನಾನವನ್ನು ಮಾಡಿ 4 ವರ್ಷ ಒಣಗಿದ ಎಲೆಯನ್ನು ತಿಂದ್ಕೊಂಡು ನೀರು ಕುಡ್ಕೊಂಡು ನೀವು ತಪಸ್ಸನ್ನು ಮಾಡ್ತೀರಾ. ಆ ರೀತಿ ನೀವು ತಪಸ್ಸನ್ನು ಮಾಡ್ತಿರುವಾಗ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಏನು ಅಂತ ಕೇಳ್ತಾನೆ. ಮಕ್ಕಳು ಬೇಕು ಅಂದಾಗ ನಿಮಗೆ ಮಕ್ಕಳ ಭಾಗ್ಯ ಇಲ್ಲ, ಹಠ ಮಾಡಬೇಡ ಅಂತ ಹೇಳ್ತಾನೆ ದೇವರು. ಆಗ ಗರುಡದೇವರು ಹೇಳ್ತಾರೆ, ಅವನು ತಪಸ್ಸು ಮಾಡಿದ್ದಾನೆ, ಅವರಷ್ಟು ಗೋಗೆರಿತಿದ್ದಾರೆ, ಕೊಡು ಸ್ವಾಮಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ತಥಾಸ್ತು ಅಂತ ಹೇಳಿ ಒಬ್ಬ ಮಗನನ್ನು ಕೊಡ್ತಾರೆ. ಆಗ ಆ ಮಗು 12 ವರ್ಷ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಮಗುಗೆ 12ನೇ ವರ್ಷದಲ್ಲಿ ಜಲಗಂಡ ಇದೆ, ಜಲದಿಂದ ಸಾಯ್ತಾನೆ ಅಂತ ಹೇಳಿ ದೇವಲ ಋಷಿಗಳು ಹೇಳ್ತಾರೆ. ಅವನಿಗೆ ಶುಕದೇವ ಅಂತ ಹೇಳಿ ನಾಮಕರಣವನ್ನು ಮಾಡಿರ್ತಾರೆ. ಆಗ ಒಮ್ಮೆ ಶುಕದೇವ 12ನೇ ವಯಸ್ಸಿನಲ್ಲಿ ಒಂದು ಆಟಕ್ಕೆ ಹೋಗಿರ್ತಾನೆ, ಸಮಿತು ತರಲಿಕ್ಕೆ ಹೋಗಿರ್ತಾನೆ. ಅಲ್ಲಿ ಬಾವಿಯಲ್ಲಿ ಬಿದ್ದು ಮಗು ಪ್ರಾಣವನ್ನು ಬಿಡುತ್ತೆ. ಆಗ ಅಲ್ಲಿಗೆ ಆ ದಂಪತಿಗಳು ಬರ್ತಾರೆ. ಬಂದು ತುಂಬ ರೋದನೆ ಮಾಡ್ತಾ ಅಳತಿರ್ತಾರೆ. ಏನು ಮಾಡಿದ್ರೂ ಅವರಿಗೆ ಅದರಿಂದ ಆ ದುಃಖದಿಂದ ಹೊರಗಡೆ ಬರಲಿಕ್ಕಾಗೋದಿಲ್ಲ. ಎಲ್ಲರೂ ಅವ್ರವ್ರ ಊರಿಗೆ ಹೋಗ್ತಾರೆ. ಇವ್ರು ಮಾತ್ರ ಅದು ಶವದ ಮುಂದೆ ಇಬ್ಬರು ಕೂತ್ಕೊಂಡು ದಂಪತಿಗಳು ರೋದನ ಮಾಡ್ತಿರ್ತಾರೆ, ಊಟ ಮಾಡೋದಿಲ್ಲ. ಆಗ ಮಳೆಗಾಲ ಆಗಿರುತ್ತೆ, ಮಳೆ ಕೂಡ ಬರ್ತಿರುತ್ತೆ. ತುಂಬ ಜೋರು ಮಳೆ ಬರ್ತಾ ಇರುತ್ತೆ. ಅವರು ಆ ಮಳೆಯನ್ನು ಲೆಕ್ಕಿಸದೆ ಹೊಟ್ಟೆಗೂ ತಿಂದೆ 1 ತಿಂಗಳು ಕಾಲ ಆ ಶವವನ್ನು ಇಟ್ಕೊಂಡು ಅವರು ರೋದನೆ ಮಾಡ್ತಿರ್ತಾರೆ. ಆ 1 ತಿಂಗಳು ಕಳೆದ ನಂತರ ಭಗವಂತ ಮತ್ತೆ ಪ್ರತ್ಯಕ್ಷನಾಗ್ತಾನೆ. ನೀವು ಯಾಕೆ ರೋದನೆ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಾನೆ. ಅವರು ಶವವನ್ನು ತೋರಿಸ್ತಾರೆ. ಆಗ ಸ್ವಾಮಿ ಹೇಳ್ತಾನೆ, ನಿಮಗೆ ಈ ಮಗುಗೆ ನಾನು ಮತ್ತೆ ಮರುಜೀವ ಕೊಡ್ತೀನಿ, 12 ಸಾವಿರ ವರ್ಷಗಳ ಕಾಲ ವಿಖ್ಯಾತವಾಗಿ ಜೀವಿಸುವಂತೆ ನಾನು ಅನುಗ್ರಹವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಆ ದಂಪತಿಗಳಿಗೆ ಆಶ್ಚರ್ಯ ಆಗುತ್ತೆ. ನೀನು ಇದ್ದಕ್ಕಿದ್ದಂತೆ ಈ ರೀತಿ ಅನುಗ್ರಹ ಮಾಡಲಿಕ್ಕೆ
ಏನು ಕಾರಣ? ನೀನೇ ಕೊಟ್ಟಂಥ ಮಗು, ನೀನೇ ಇದಕ್ಕೆ ಸಾವನ್ನು ಕೊಟ್ಟೆ, ಈಗ ಮತ್ತೆ ನೀವು ಮರುಜನ್ಮ ಕೊಡ್ತಿದ್ಯಾ, ಇದರಿಂದ ಯಾಕೆ ನೀನು ಇಷ್ಟು ಅನುಗ್ರಹವನ್ನು ಮಾಡ್ತಿದ್ಯಾ, ನಾವೇನು ಪುಣ್ಯವನ್ನು ಮಾಡಿದ್ದೇವೆ ಅಂತ ಕೇಳಿದಾಗ ಆಗ ಅವ್ರು ಹೇಳ್ತಾರೆ, ಈಗೇನು 1 ತಿಂಗಳು ನೀವು ಉಪವಾಸ ಇದ್ದು ಮಳೆ ನೀರಲ್ಲಿ ನೆಂದು ರೋದನೆ ಮಾಡಿದ್ರಿ, ಇದು ಅಧಿಕ ಮಾಸದ ಫಲವನ್ನು ನಾನು ಕೊಡಲೇಬೇಕು ನಿಮಗೆ ಅಂತ ಹೇಳಿ ಈ ರೀತಿಯಾಗಿ ವರವನ್ನು ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲದೆ ಅಧಿಕ ಮಾಸದಲ್ಲಿ ಉಪವಾಸವನ್ನು ಮಾಡಿದ್ದೀರಾ, ಸ್ನಾನವನ್ನು ಮಾಡಿದ್ದೀರಾ, ಅಖಂಡ ಸ್ನಾನವನ್ನು ಮಾಡಿದ್ದೀರಾ ಅಂತ ಹೇಳ್ತಾನೆ. ಈ ಪುಣ್ಯದಿಂದನೇ ನಿಮ್ಮ ಪುತ್ರ ಇಷ್ಟೊಂದು ಸುದೀರ್ಘ ಕಾಲದ ಜೀವಿತ ಪಡೆಯಲಿಕ್ಕೆ ಸಾಧ್ಯ ಆಯಿತು. ಆದರೆ ನೀವು ಹಠ ಮಾಡಿ ತೊಗೊಂಡ್ರಿ, ನಿಮ್ಗೆ ಇಲ್ಲದೇ ಇರ್ತಕ್ಕಂಥ ಭಾಗ್ಯ ಬಂದಿದ್ದರಿಂದ ಇದಕ್ಕೆ ಈ ರೀತಿ ಮಗುಗೆ ಜೀವ ಹೋಗಬೇಕಾಯಿತು. ಹಿಂದೆ ಕೂಡ ಒಬ್ಬ ಮುನಿಶ್ರೇಷ್ಠ ಹೀಗೆ ಹುಟ್ಟುತ್ತಲೇ ಅವರ ಮಕ್ಕಳು ಸಾಯ್ತಾಯಿದ್ರು. ಅವನು ಚಿರಾಯು ಆಗ್ತಕ್ಕಂಥ ಪುತ್ರವನ್ನು ಪಡಿಬೇಕು ಅಂತ ಹೇಳಿ ಘೋರ ತಪಸ್ಸನ್ನು ಮಾಡ್ತಾನೆ. 1000 ವರ್ಷ ಪೂರೈಸಿದ್ದಂತೆ ದೇವತೆಗಳು ಆ ಮುನಿಗೆ ಹೇಳ್ತಾರೆ, ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೀವಿ ನಾವು, ನಿಮಗೆ ಏನು ವರ ಬೇಕು ಅಂತ ಕೇಳಿದಾಗ ಆಗ ಆ ಮುನಿಶ್ರೇಷ್ಠರು ಹೇಳ್ತಾರೆ, ಒಂದು ಪರ್ವತ ಎಷ್ಟು ವರ್ಷ ಕಾಲ ಇರುತ್ತೆ ಅಷ್ಟು ವರ್ಷ ಕಾಲ ನನ್ನ ಮಗ ಚಿರಾಯುವಾಗಿ ಬದುಕಬೇಕು ಅಂತ ಹೇಳಿ. ಆದರೆ ಆ ಮಗು ಅದು ಚಿರಾಯು ಆಗಲಿಕ್ಕೆ ಸಾಧ್ಯ ಇರಲ್ಲ. ಆದರೆ ಆ ಮಗು ಸಾತ್ವಿಕನಾಗಿರೋದಿಲ್ಲ, ದುಷ್ಕರ್ಮಗಳನ್ನು ಮಾಡ್ತಿರ್ತಾನೆ. ಅವನಿಗೆ ಎಷ್ಟೇ ರೀತಿಯಾಗಿ ಶಾಪ ಹಾಕಿದರೂ ಕೂಡ ಅದು ಸಾಯೋದಿಲ್ಲ. ಆಗ ಮುನಿಶ್ರೇಷ್ಠರೆಲ್ಲ ಆ ಪರ್ವತವನ್ನೇ ಪುಡಿ ಮಾಡ್ತಾರೆ. ಆಗ ಆ ಮಗು ಸಾಯುತ್ತೆ. ಹಾಗಾಗಿ ಹಠದಿಂದ ಬಂದದ್ದು ಯಾವುದೂ ಉಳಿಯೋದಿಲ್ಲ. ನಿಮಗೆ ಹಠದಿಂದ ನೀವು ಸಾಧಿಸಿದ್ರಿ, ಆದರೆ ಅಧಿಕ ಮಾಸದ ಪುಣ್ಯದಿಂದ ನಿಮಗೆ 12,000 ವರ್ಷ ಬದುಕ್ತಕ್ಕಂಥ ಮಗು ನಿಮಗೆ ಸಿಕ್ತು ಅಂತ ಹೇಳಿ ನಾರಾಯಣ ಅವರಿಗೆ ಹೇಳ್ತಾನೆ. ಹಾಗೆ ಕೂಡ ನಿನ್ನ ಈ ಪುಣ್ಯದಿಂದ ಮುಂದಿನ ಜನ್ಮದಲ್ಲೂ ಕೂಡ ರಾಜನಾಗಿ ಹುಟ್ಟುತ್ತೀಯ, ಇದೇ ಹೆಂಡತಿಯೇ ನಿನಗೆ ಹೆಂಡತಿಯಾಗಿ ಬರ್ತಾಳೆ, ನೀನು ಅನೇಕ ಭೋಗಗಳನ್ನು ಅನುಭವಿಸ್ತೀಯ ಅಂತ ಹೇಳಿ ನಾರಾಯಣ ಮಾಯ ಆಗ್ತಾನೆ. ಆಗ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಆ ಪುಣ್ಯದಿಂದ ನಿನಗೆ ಈ ಜನ್ಮದಲ್ಲೂ ಕೂಡ ರಾಜ ಅನ್ಸ್ಕೊಂಡಿದ್ಯಾ, ಈಗ ನಿನಗೆ ರಾಜಭೋಗದಲ್ಲಿ ತಲ್ಲೀನನಾಗಿರೋದ್ರಿಂದ ಅಶುಕದೇವನೇ ಗಿಳಿಯ ರೂಪದಲ್ಲಿ ಬಂದು ನಿನಗೆ ಎಚ್ಚರಿಸಿದೆ, ಇನ್ನು ಮುಂದೆ ನೀನು ತತ್ವಜ್ಞಾನವನ್ನು ಪಡ್ಕೊಂಡು ನೀನು ಮೋಕ್ಷಕ್ಕೆ ಹೋಗು ಅಂತ ಹೇಳಿ ಆಶೀರ್ವಾದ ಮಾಡಿ ಅವರು ತೆರಳುತ್ತಾರೆ. ಹೀಗೆ ಅಧಿಕ ಮಾಸದ ಸ್ನಾನ ಉಪವಾಸಗಳು ಅವನ ಸಮಸ್ತ ವಂಶದ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಅಧಿಕ ಮಾಸದ ಆಚರಣೆ, ಅದರಲ್ಲೂ ಸ್ನಾನ ಉಪವಾಸಗಳು ಅತ್ಯಂತ ಮಹತ್ವಪೂರ್ಣವಾದ ಸಾಧನೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇದನ್ನು ನಾವು ತಪ್ಪದೆ ಎಲ್ಲರೂ ಆಚರಿಸೋಣ.